ಬರುವಾಗ್ಲೇ ಧೂಳ ಎಬ್ಸ್ಕೊಂಡ್ಬಿಟ್ಟಿಲ್ಲ ಗುರು. A few moments later. ಎಂತೆಂತ ಕಲಾವಿದರುಗಳಿದಾರೆ ಬ್ರೋ. ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನ ಮಾಡ್ಬಿಡ್ತೀನಿ ಎಲ್ರು. ಇಷ್ಟು ದಿನ ನಾನು ಸುಮಾರು ಸಲ ಮೋಟರ್ ಸ್ಪೋರ್ಟ್ ಕಾಂಟೆಂಟ್ ಗಳನ್ನ ಮಾಡಿ ಮೋಟರ್ ಸ್ಪೋರ್ಟ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ನಾನು ಅನ್ಕೊಂಡೆ ಏನಕ್ಕೆ ನಾವು ಕೂಡ ಒಂದು ಮೋಟರ್ ಸ್ಪೋರ್ಟ್ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದ್ರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ಬಾರ್ದು ಅಂತ. ಹೊರಗಡೆ ಏನ್ ನೋಡಕ್ ಹೆಂಗ್ ಕಾಣೋದು ಗೊತ್ತಿಲ್ಲ, ಒಳಗಡೆ ಮಾತ್ರ ಎಕ್ಸ್ಪೀರಿಯನ್ಸ್ ಬೊಂಬಾಟ್ ಆಗಿತ್ತು. ದರ್ಶನ್ ನಾಚಪ್ಪ ಅವ್ರದ್ದು ಇಟ್ಸ್ ಅ ಚಾಂಪಿಯನ್ ಕಾರ್ ವಾಟ್ ವಿ ಆರ್ ಡ್ರೈವಿಂಗ್ ಫಾರ್ ದ ಫಸ್ಟ್ ಟೈಮ್. ನಾವಿವತ್ತು ಆ ರ್ಯಾಲಿನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ತಿಪ್ಟೂರ್ಗೆ ಹೋಗ್ತಾ ಇದೀವಿ. ಜಗಳೂರು, ಚಿತ್ರದುರ್ಗದ ಹತ್ರ ಜಗಳೂರು. ಊರ ಹೆಸರಲ್ಲೇ ಜಗಳ ಇದೆಯಲ್ಲೋ ಬ್ರೋ. ಮೈಸೂರು ತರನು ತಿಪ್ಟೂರಲ್ಲೂ ಇದೆಯಾ ಇದು ಎಕ್ಸಿಬಿಷನ್? ಮಾತ್ ಕಲ್ತ್ಬಿಟ್ಟೆ ಗೋವಿಂದ ನೀನು. ಇಲ್ಲಿ ನೋಡಬಹುದು ಎಷ್ಟು ಕಾರ್ಗಳು ಬಂದಿದೆ ಅಂತ. ಇದೆಲ್ಲ K1000 ರ್ಯಾಲಿ ಓಡ್ಸಕ್ಕೆ ಅಂತ ಬಂದಿರೋ ಕಾರ್ಗಳು. ಇಲ್ಲಷ್ಟು ಕಾರ್ಗಳು ಸ್ಕ್ರೂಟ್ನಿಗೆ ರೆಡಿ ಆಗ್ತಾ ಇದೆ. ಈ ಸ್ಕ್ರೂಟ್ನಿ ಪಾಸ್ ಆದ್ಮೇಲೆ ಟ್ರ್ಯಾಕ್ ಹೋಗ್ಬೇಕು. ಆಕ್ಚುಲಿ ನಮ್ದು ರ್ಯಾಲಿ ಇರೋದು ನಾಳೆ ನಾಳಿದ್ದು. ಇವತ್ತು ಹೋಗ್ಬಿಟ್ಟು ನಾವು ಟ್ರ್ಯಾಕ್ ಅಲ್ಲಿ ರೆಕ್ಕಿ ಮಾಡ್ಕೊಂಡ್ ಬಂದ್ವಿ. ಸೊ ಇದು ಬಂದು ರೆಕ್ಕಿ ಟೈಮ್ ಅಲ್ಲಿ ಒಂದು ಪೇಸ್ ನೋಟ್ಸ್ ಅಂತ ಮಾಡ್ತೀವಿ. ಸೊ ಒನ್ ಡೇ ಬಿಫೋರ್ ಆಗಿ ನಾವು ರೆಕ್ಕಿ ರೆಕಗ್ನೈಸರ್ಸ್ ಅಂತ ಹೇಳ್ತಾರೆ. ಸೊ ಒನ್ ಡೇ ಫುಲ್ ಕಂಪ್ಲೀಟ್ ಆಗಿ 2 ರೌಂಡ್ಸ್ ಕೊಡ್ತಾರೆ INRC ಲಿ. ಡ್ರೈವರ್ ಆಗಿದ್ದವರು ಇದನ್ನೆಲ್ಲ ಬರ್ಕೊಂತ ಹೋಗ್ಬೇಕು, ಯಾವ ಡಿಸ್ಟೆನ್ಸ್ ಅಲ್ಲಿ ಏನೇನಿದೆ. ಯಾಕೆಂದ್ರೆ ನಮಗೆ ವಿಜುವಲೈಸ್ ಗಿಂತ ನಮಗೆ ಇಲ್ಲಿ ನಾವು ಕಾಲ್ಸ್ ಏನ್ ಬರ್ಸಿರ್ತೀವಿ, ನಮಗೆ ಮುಂದೆ ಏನಿದೆ ಅಂತ ನನಗೆ ಮುಂಚೆನೆ ಗೊತ್ತಾಗ್ಬಿಡುತ್ತೆ. ನಾವು ಟ್ರ್ಯಾಕ್ ತಗೊಂಡ್ ಹೋಗ್ತಾ ಇರೋದು ಜಿಪ್ಸಿನ. ಇಲ್ಲಿ ಏನಾಗುತ್ತೆ ಅಂದ್ರೆ ಅಫಿಷಿಯಲ್ ಪಾರ್ಟಿಸಿಪೆಂಟ್ ಇವ್ರುಗಳಿರ್ತಾರೆ. ಇವ್ರಿಗಿಂತ ಮುಂಚೆ ನಾವು ನೀನು ಕೂಲ್ಡ್ ಆಗಿರು ನಂಜಪ್ಪ, ನೀನು ಕೂಲ್ಡ್ ಆಗಿರು. ಇವ್ರಿಗಿಂತ ಮುಂಚೆ ನಾವು 0 ಕಾರಲ್ಲಿ ಹೋಗ್ತೀವಿ. ಇಲ್ಲಿ ನೋಡಬಹುದು ನಂಬರ್ 0 ಅಂತ ಇದೆ. ಇಟ್ಸ್ ಲೈಕ್ ಅ ರೇಸಿಂಗ್ ಕಾರ್. ರೇಸಿಂಗ್ ಸೆಟಪ್ ಅಲ್ಲೇ ನಾವು 0 ಓಡಿಸೋದು. ಸೊ ಏನ್ ಸ್ಪೀಡ್ ಅಲ್ಲಿ ಕಾಂಪಿಟೇಟರ್ ವೆಹಿಕಲ್ಸ್ ಎಲ್ಲ ಏನ್ ಓಡುತ್ತೆ ಅದೇ ಸ್ಪೀಡ್ ಅಲ್ಲಿ ನಾವು ಕೂಡ ಹೋಗ್ಬೇಕು. ಈ 0 ಕಾರ್ ಏನ್ ಮಾಡುತ್ತೆ ಅಂದ್ರೆ ರ್ಯಾಲಿ ಸ್ಟಾರ್ಟ್ ಆಗಕ್ ಮುಂಚೆ ಇದು ಹೋಗಿ ಕಂಪ್ಲೀಟ್ ಟ್ರ್ಯಾಕ್ ಕ್ಲಿಯರ್ ಇದೆಯಾ ಏನಿದೆ ಅಂತ ನಾವು ಬೇಸ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅದಾದ್ಮೇಲೆ 10 ನಿಮಿಷ ಕಾಲ್ ಗಂಟೆ ಆದ್ಮೇಲೆ ರ್ಯಾಲಿ ಕಾರ್ಗಳು ಬರುತ್ತೆ. ಇಟ್ಸ್ ವೆರಿ ಗುಡ್ ಟು ಗೋ ಅಂತ ನಾವು ಹೇಳಿದಾಗ ಸೊ ನೆಕ್ಸ್ಟ್ ಕಾರಿಂದ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು 00 ಅಂತ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಏನೇ ಒಂದು ಬಂಟಿಂಗ್ ಆಗಿರ್ಬೋದು, 00 ವೆಹಿಕಲ್ ನೋಡ್ಬೋದು. ಅಲ್ಲಿ ಏನೇ ಒಂದು ಬಂಟಿಂಗ್ ಆಗಿರ್ಬೋದು, ಅಲ್ಲಿ ಏನಾದ್ರು ಮಿಸ್ ಆಗಿದೆಯಾ, ಟ್ರ್ಯಾಕಲ್ಲಿ ಯಾರು ಓಡಾಡ್ತೀಯಾರ ಅನ್ನೋದೊಂದು ಇದಿರುತ್ತೆ. ಅದಕ್ಕಿಂತ ಮುಂಚೆ ಸೆಟರ್ ಅನ್ನೋ ವೆಹಿಕಲ್ ಹೋಗುತ್ತೆ. ಸೊ ಕಂಪ್ಲೀಟ್ ಆಗಿ ಸ್ಟೇಜನ್ನು ಸೆಟ್ ಮಾಡೋದು, ಕ್ರೌಡ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಅಲ್ಲಿ ಮಾರ್ಷಲ್ಸ್ ಎಲ್ಲ ಪ್ಲೇಸ್ ಆಗಿದಾರ, ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾರ್ಷಲ್ಸ್ ಎಂಡ್ ಮಾರ್ಷಲ್ಸ್ ಎಲ್ಲ ಪರ್ಫೆಕ್ಟ್ ಆಗಿದಾರ ಅಂತ ಚೆಕ್ ಮಾಡೋದಕ್ಕೆ. ಕಿಯಾ ಸಾನೆಟ್ ಹೋಗ್ತಿದೆ ಸೆಟರ್ ಕಾರ್ ಆಗಿ. ನನ್ನ ಜಿಪ್ಸಿ ಏನಿದೆ ಅದು ರೋಡ್ ಸೆಟಪ್ ಗೆ ಆಫ್ ರೋಡಿಂಗ್ ಸೆಟಪ್ ಮಾಡಿರೋದು. ಇದು ಪ್ರಾಪರ್ ರ್ಯಾಲಿ ಸೆಟಪ್ ಆಗಿದೆ. ಇದರಲ್ಲಿ 195 ಸೆಕ್ಷನ್ 15 ಇಂಚು ಸ್ಟೀಲ್ ವೀಲ್ ಗಳನ್ನ ಹಾಕಿದ್ದಾರೆ. ನೀವು ಟೈರ್ ನ ನೋಡಬಹುದು. ಆಫ್ ರೋಡ್ ಜಿಪ್ಸಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕದಾಗಿದೆ. ಆದ್ರೆ ಇದ್ರಲ್ಲಿ ಸಿಗುವಂತ ಕಾನ್ಫಿಡೆನ್ಸ್, ಇದ್ರಲ್ಲಿ ಅಚೀವ್ ಮಾಡುವಂತ ಟಾಪ್ ಸ್ಪೀಡ್ ಬೇರೆ ಜಿಪ್ಸಿಗಳಿಗೆ ನೀವು ಕಂಪೇರ್ ಮಾಡಕ್ಕಾಗಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಈ ಜಿಪ್ಸಿಯಲ್ಲಿ AC ಬರೋದಿಲ್ಲ, ಒಂದು ಏರ್ ಸ್ಕೂಪ್ ಕೊಟ್ಟಿದ್ದಾರೆ. ಒಳಗಡೆಯಿಂದ ಬಂದು ಇಲ್ಲಿ ಗಾಳಿ ಬರುತ್ತೆ. ಇದರಲ್ಲಿ ಹಾರ್ಡ್ ಟಾಪ್ ರ್ಯಾಲಿ ಕ್ಯಾಬಿನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಇದರಲ್ಲಿ ರೋಲ್ ಕೇಜ್ ಗಳು ಹಾಕಿದೀವಿ. ಒಳಗಡೆ ಕೂತ್ರೆ ಗೊತ್ತಾಗುತ್ತೆ. ಕಿಲ್ ಸ್ವಿಚ್ ಇದೆ, ಇಲ್ಲಿ ಫ್ಯಾನ್ ಸ್ವಿಚ್ ಇದೆ, ಇಲ್ಲಿ SOS ಹಜಾರ್ಡ್ ಇದೆ. ಅಕಸ್ಮಾತ್ ಕಾರ್ಗೆ ಏನಾದ್ರು ಇಶ್ಯೂ ಆಯ್ತು ಅಂದ್ರೆ ಸೈಡ್ ಅಲ್ಲಿ ನಿಲ್ಸ್ಬೇಕಾಗತ್ತೆ. ಅವಾಗ ನೀವೇನಾದ್ರೂ ಓಕೆ ಆಗಿದ್ರೆ ಓಕೆ ಪ್ರೆಸ್ ಮಾಡಬಹುದು. ಹಜಾರ್ಡ್ ಇದ್ರೆ ಅದಿರುತ್ತೆ. ಎಮರ್ಜೆನ್ಸಿ ನಿಮಗೆ ಆಂಬುಲೆನ್ಸ್ ಸರ್ವಿಸ್ ಬೇಕು ಅಂದ್ರೆ SOS ಪ್ರೆಸ್ ಮಾಡಬೇಕು. ಇದರಲ್ಲಿ ರೇಸಿಂಗ್ ಸೀಟ್ ಗಳನ್ನ ಹಾಕಿದ್ದಾರೆ, ಜೊತೆಗೆ ಹಾರ್ನೆಸ್ ಕೊಟ್ಟಿದ್ದಾರೆ. ಇದಗಡೆ ಒಂದು ಜಾಕ್ ಇದೆ, 2 ಎಕ್ಸ್ಟ್ರಾ ಸ್ಪೇರ್ ವೀಲ್ ಇದೆ. ಇದರಲ್ಲಿ ಎಷ್ಟು ವೆಯ್ಟ್ ರಿಡ್ಯೂಸ್ ಮಾಡಬಹುದು ಅಷ್ಟು ಮಾಡಿದ್ದಾರೆ. ನೀವು ನಾರ್ಮಲ್ ಜಿಪ್ಸಿಗಳಲ್ಲಿ ನೋಡಿದ್ರೆ ಒಂದು ಟೈಲ್ ಗೇಟ್ ಬರುತ್ತೆ, ಇದರಲ್ಲಿ ತೆಗೆದು ಬರೀ ಟ್ಯೂಬಿಂಗ್ ಹಾಕಿದ್ದಾರೆ. ಏನಕ್ಕೆ ನಮ್ಗೆ ಟೈಲ್ ಗೇಟ್ ಎಲ್ಲ ಅವಶ್ಯಕತೆ ಇರೋದಿಲ್ಲ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆ ಇಲ್ಲ. ಆಕ್ಚುಲಿ ಆತರ ನೋಡೋದಾದ್ರೆ ಫಸ್ಟ್ K1000 ರ್ಯಾಲಿ ಬಂದಿದ್ದು 1975 ಅಲ್ಲಿ. K1000 ಗೆ ಹೆಸರೇನಕ್ಕೆ ಬಂತು ಅಂದ್ರೆ 1000 ಮೈಲ್ಸ್ ಅಂತ, ಅಂದ್ರೆ 1600 ಕಿಲೋಮೀಟರ್ 3 ಸ್ಟೇಟ್ಸ್ ಅಲ್ಲಿ ಇದನ್ನ ಓಡಿಸ್ತಾ ಇದ್ರು. 2 ರಿಂದ 3 ದಿನ ನಡೀತಾ ಇತ್ತು. ಇವಾಗ ಅಷ್ಟೆಲ್ಲ ಮಾಡಕ್ ಆಗೋದಿಲ್ಲ, ಏನಕ್ಕೆ ಅಂದ್ರೆ ಜಾಗದ ಪರ್ಮಿಷನ್ ತಗೋಬೇಕು, ತುಂಬಾನೇ ಕಾಂಪ್ಲೆಕ್ಸ್ ಆಗ್ಬಿಡುತ್ತೆ. ಸೊ ಈ ವರ್ಷ ನಾವು ಓಡಿಸ್ತಾ ಇರೋದು 193 ಕಿಲೋಮೀಟರ್ಸ್. ಇವಾಗ ಇದು ಬರೀ ಸ್ಪೆಷಲ್ ಸ್ಟೇಜ್ ರ್ಯಾಲಿ ತರ ವರ್ಕ್ ಆಗುತ್ತೆ. ಇಲ್ಲೊಂದು ಸುಬಾರು 4x4 ರೆಡಿ ಮಾಡ್ಕೊಂಡಿದ್ದಾರೆ. ಇದು SUV ಕ್ಯಾಟಗರಿಯಲ್ಲಿ ಓಡುತ್ತೆ. ಪ್ರಾಬಬ್ಲಿ ಇದು ಒಂದೇ ಅನ್ಸುತ್ತೆ ಈ ಕ್ಯಾಟಗರಿಯಲ್ಲಿ ಇರೋದು. INRC ರೂಟ್ ಮ್ಯಾಪ್ ಇದೆ. ಈ ರೋಡ್ ಬುಕ್ ಒಳಗಡೆ ಟೈಮಿಂಗ್ಸ್ ಎಲ್ಲ ಸೆಟ್ ಆಗಿರುತ್ತೆ, ಎಷ್ಟೆಷ್ಟು ಹೋಗ್ಬೇಕು ಅಂತ. ಅದಾದ್ಮೇಲೆ ನ್ಯಾವಿಗೇಷನ್ ಇರುತ್ತೆ, ಎಲ್ಲ ಮ್ಯಾನ್ಯುಯಲ್ ಗುರು ಯಾವ ಕಡೆ ಹೋಗುತ್ತೆ ಅಂತ ತೋರಿಸ್ತಿದೆ. ಆರೋ ಮಾರ್ಕ್ ಎಲ್ಲಿದೆ ಅಲ್ಲಿ ಹೋಗ್ಬೇಕು. ನ್ಯಾವಿಗೇಟರ್ ಆಗಿರೋರು ಇದನ್ನೆಲ್ಲ ಕರೆಕ್ಟ್ ಆಗಿ ನೋಡಿ ಹೇಳಿದ್ರೆ ಮಾತ್ರ ಡ್ರೈವರ್ ಓಡಿಸಕ್ ಆಗೋದು. ಹೇಳ್ತೀರಾ? ಮುಗಿಸ ಗಂಟ ಗೊತ್ತಾಗಲ್ಲ, ಮುಚ್ಕೊಂಡು ನೋಡು. ಸೊ ಇವಾಗ ನಾವೊಂದು ರೆಕ್ಕಿ ಮಾಡ್ಕೊಂಡ್ ಬಂದಿದ್ದು ಈ ಟ್ರ್ಯಾಕ್ದು. ಇದರಲ್ಲಿ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಎಲ್ಲ ಕೋಡ್ ಆಗಿದೆ. ನಾಳೆ ಮ್ಯಾಪ್ ತರ ಬರುತ್ತೆ. ಬ್ಯಾಕಪ್ ಗೆ ಒಂದು ಫೋನ್ ಕೂಡ ಹಾಕೊಂಡಿದ್ವಿ. V8 ಕಾರ್ ಇದೆ ಗುರು. ಇದು ಆಲ್ರೆಡಿ ಒಂದ್ಸಲ ರಿವ್ಯೂ ಮಾಡಿದೀವಿ, ನೋಡ್ಕೊಂಡ್ ಬನ್ನಿ. ವರ್ನಾಲ್ ಮಾಡ್ಬೋದಲ್ಲ ಬ್ರೋ ರ್ಯಾಲಿ? ರ್ಯಾಲಿ ರೇಸಿಂಗ್ ಅಲ್ಲಿ ಸೇಫ್ಟಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಬ್ರೋ.
ಎಲ್ಲಾ ಕಾರ್ಗಳು ಹೆವಿ ಸೇಫ್ಟಿ ಇರುತ್ತೆ. ಅದ್ರಲ್ಲೂ ಇಲ್ಲೊಂದು ಕಾರ್ ಇದೆ ನೋಡಿ, 10 ಸ್ಟಾರ್ ಸೇಫ್ಟಿ ರೇಟಿಂಗ್ ಇದೆ ಬ್ರೋ ಈ ಕಾರ್ಗೆ. ಹೋಗಿ ಹೊಡೆದ್ರೆ 10 ಸ್ಟಾರ್ ಕಾಣುತ್ತೆ. ನೀವೇ ಸ್ಟಾರ್ ಆಗ್ತೀರಾ? INRC 1 ಕಾರ್ ಇದೆ. ಬೇರೆ ಪೋಲೋಗಳಿಗೆ ಕಂಪೇರ್ ಮಾಡಿದ್ರೆ ಓವರ್ ಆಲ್ ಸೆಟಪ್ ಬಿಲ್ಡ್ ಡಿಫ್ರೆಂಟ್ ಆಗಿದೆ ಗುರು. ಫಿಯೆಸ್ಟಾನಾ ಇದು? ಯಾವ್ದೋ ಇಲ್ಲಿದಲ್ಲ ಬ್ರೋ ಕಾರು, ಫೋರ್ಡ್ ಫಿಯೆಸ್ಟಾ ಇದು, ಇಂಪೋರ್ಟ್ ಬ್ರೋ. ಲೆಫ್ಟ್ ಹ್ಯಾಂಡ್ ಡ್ರೈವ್ ಬ್ರೋ. ಈ ಶುಡ್ ಬಿ ಹ್ಯಾವಿಂಗ್ FMCA ಹೋಲ್ಡರ್ ಆಗಿರಬೇಕು, ಒಂದು ಲೈಸೆನ್ಸ್ ಹೋಲ್ಡರ್ ಆಗಿರಬೇಕು. ಇದಕ್ಕೆ ಲೈಕ್ ಇದಕ್ಕೆ ಅಂತ ಸಪ್ರೇಟ್ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂತ ತಗೊಂಡಿರ್ತೀವಿ. ಸೊ ಇಟ್ ವಿಲ್ ಬಿ 10 lakh ಆಫ್ ಇನ್ಶೂರೆನ್ಸ್ ನಾವು ಬೈ ಮಾಡಿರ್ಬೇಕು ಲೈಕ್ ಎಂಟೈರ್ ಇಯರ್ಗೆ. ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ಆಮಿಫೈಡ್ ರ್ಯಾಲಿಂಗ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದ ರೆಕ್ಕಿ ಎಲ್ಲ ಮುಗಿಸಿ ಬಂದು ರೆಸ್ಟ್ ಮಾಡಿ ಈಗ ಊಟ ಮಾಡಕ್ ಹೋಗ್ತಾ ಇದೀವಿ. ಬಡ ನಾನು ಹೆಂಗೋ ಹೋಯ್ತಾ ಇದ್ದೆ ಅನ್ನೋ ಬುಡ್ದೆ ಹಿಡ್ಕೊಂಡವ್ರೆ. ದಯವಿಟ್ಟು ನಾನು ಬಿಟ್ಬಿಡಿ, ನನಗೆ ನನ್ನ ಕೈಲಿ ಆಯ್ತಲ್ಲ, ನಂಗೆ ಸ್ವತಂತ್ರ ಕೊಟ್ಬಿಡಿ. ಇಲ್ಲ ಚಾನ್ಸೇ ಇಲ್ಲ. ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ ಬೆಳಗ್ಗೆಯಿಂದ ಮೋಟಾರ್ ಸ್ಪೋರ್ಟ್ಸ್ ಅನ್ನೋದು ಇದೆ, ಅಲ್ಲಿ ಒಂದಷ್ಟು ಕಾರ್ಗಳು ನಿಂತಿತ್ತು. ಅದೆಲ್ಲ ಸೇರ್ಸಿದ್ರೆ ಏನಿಲ್ಲ ಅಂದ್ರೂ 60-70 ಕೋಟಿಯಷ್ಟು ಕಾರ್ಗಳಿದೆ. ಬಟ್ ಏನು ಕೆಲವು ರೆಕಗ್ನೈಸ್ ಆಗ್ತಿಲ್ಲ. ಓಲ್ಡ್ ಪ್ಯಾರೆಂಟ್ ಮೆಂಟಾಲಿಟಿ ಇದೆಯಲ್ಲ, ಸೊ ನೀನು ಇಷ್ಟನ್ನು ಮಾತ್ರ ಮಾಡಬೇಕು, ಇಷ್ಟಕ್ಕೆ ಸೀಮಿತವಾಗಿರಬೇಕು, ಈ ಥರ ಇದೆ. ಸೊ ಇದೊಂದು ಹುಡುಗರು ಹೊರಗಡೆಗೆ ಬರಬೇಕು, ಯಾವ್ಯಾವುದೋ ಚಟಗಳಿಗೆ ಬೀಳೋ ಬದಲು ಈ ಥರ ಚಟಗಳನ್ನ ಮೈ ಮೇಲೆ ಹತ್ತಿಸ್ಕೊಂಡ್ರೆ ಏನೋ ಒಂದು ಮಾಡ್ಬೋದು, ಇದ್ರ ಬಗ್ಗೆ ಗೊತ್ತಾಗುತ್ತೆ. ಚಟರಾಜ ಇವತ್ತು 2ನೇ ದಿನ. ನನ್ನ ಆಕ್ಚುಲಿ ರೆಕ್ಕಿ ಎಲ್ಲ ಆಗ್ಬಿಟ್ಟು ಟ್ರ್ಯಾಕ್ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ. ಇವತ್ತು 2 ಸ್ಟೇಜ್ ಆಗುತ್ತೆ ರ್ಯಾಲಿಯಲ್ಲಿ. ಇದೆ ಒಂದು ಹೊಸ ಪ್ರಪಂಚಕ್ಕೆ ಕಾಲಿಟ್ಟಿದ್ದೀವಿ. ಬೆಳಿಗ್ಗೆ 7:30 ಆಗಿದೆ, ಕಾರ್ಗಳೆಲ್ಲ ರೆಡಿ ಇದೆ. ನಮ್ಮ ಕಾರ್ ಹತ್ರ ಹೋಗೋಣ ಬನ್ನಿ. ನಮ್ಮ ಕಾರ್ಗೆ ನೆನ್ನೆ JK ಟೈರ್ಸ್ ಇತ್ತು, ಇವತ್ತು ಅಲಾಯ್ಸ್ ಮತ್ತೆ ವೀಲ್ಸ್ 2 ಚೇಂಜ್ ಆಗಿದೆ. MRF ಹಾಕಿದೀವಿ. ಆಕ್ಚುಲಿ ಬೈಕ್ ರೇಸಿಂಗ್ ಮಾಡೋ ತರ ಕಾರ್ ರೇಸಿಂಗ್ ಕೂಡ ಗೇರ್ಸ್ ಎಲ್ಲ ಕಂಪಲ್ಸರಿ. ಇವತ್ತು ಸ್ಪಾರ್ಕೋ ಡ್ರೈವಿಂಗ್ ಶೂಸ್ ಹಾಕಿರೋದು, ಜೊತೆಗೆ ಒಂದು ಫೈರ್ ಪ್ರೂಫ್ ಜಾಕೆಟ್ ಹಾಕಿದೀನಿ. ಆಕ್ಚುಲಿ ರೇಸ್ ಸ್ಟಾರ್ಟ್ ಆಗೋ 30 ನಿಮಿಷದ ಮುಂಚೆ ಎಲ್ಲಾ ಕಾರ್ಗಳನ್ನು ಪಾರ್ಕ್ ಆಗಿರುತ್ತೆ. ಫಸ್ಟ್ 00 ಕಾರ್ ಹೋಗ್ತಾ ಇದೆ, ಇದಕ್ಕಿಂತ ಮುಂಚೆ ಸೆಟರ್ ಕಾರ್ ಹೋಗಿದೆ, ಇದಾದ್ಮೇಲೆ ನಮ್ದು ಹೋಗುತ್ತೆ. ಅಲ್ಲಿ ನೋಡಕ್ಕೆ ಈಸಿ ಅನಿಸ್ಬೋದು, ಬಟ್ ಹೆವಿ ಮ್ಯಾಥಮೆಟಿಕ್ಸ್ ಇನ್ವಾಲ್ವ್ ಆಗಿದೆ ಗುರು ಇದರಲ್ಲಿ. ನಾವು ಸೆಕೆಂಡ್ಸ್ ಅಲ್ಲಿ ಮಿನಿಟ್ಸ್ ಅಲ್ಲಿ ಮಾತಾಡಿದ್ರೆ ಇಲ್ಲಿ ಮಿಲಿ ಸೆಕೆಂಡ್ 10th of a second ಅಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರ ಇಲ್ಲೊಂದು ಟೈಮ್ ಇದೆ, ಇಲ್ಲೊಂದು ಟೈಮ್ ಇದೆ, ಇಲ್ಲೊಂದು GPS ಟೈಮ್ ಇದೆ. ಟೈಮ್ ಅಂದ್ರೆ ಪಕ್ಕಾ 4:20. ನಾರ್ಮಲ್ ಆಗಿ ನಾವೇನ್ ಕಾಲೆಲ್ಲ ಹಿಂಗ್ ಹಾಕೊಂಡ್ ಕೂತ್ಕೋತೀವಿ, ಈ ತರ ಎಲ್ಲ ಇಲ್ಲಿ ಕೂತ್ಕೊಳ್ಳಂಗಿಲ್ಲ. ಪ್ರಾಪರ್ ಆಗಿ ಕಾರ್ನ ಫ್ಲೋರ್ ಮಾಡ್ಕೊಂಡು ಕೂತ್ಕೋಬೇಕು. ಇಲ್ಲಾಂದ್ರೆ ಹಂಪ್ಸು ಬಂಪ್ಸ್ ಎಲ್ಲ ಇದ್ದಾಗ ತುಂಬಾ ಜಂಪ್ಸ್ ಎಲ್ಲ ಇರುತ್ತೆ, ಮೂಳೆ ಎಲ್ಲ ಮುರಿದೋಗೋ ಚಾನ್ಸಸ್ ಇರುತ್ತೆ. ಹೆಲ್ಮೆಟ್ ಒಳಗಡೆ ಇಂಟರ್ಕಾಮ್ ಇದೆ, ಇಲ್ಲಿ ನಾವು ಮಾತಾಡೋದು ಕೇಳಿಸುತ್ತೆ. ಜೊತೆಗೆ ನಾವು ಹಾರ್ನೆಸ್ ಹಾಕಿರ್ತೀವಿ, ನಾರ್ಮಲ್ ಸೀಟ್ ಬೆಲ್ಟ್ ಹಾಕೋದಿಲ್ಲ, ರೇಸಿಂಗ್ ಹಾರ್ನೆಸ್ ಅಂತ ಬರುತ್ತೆ, ಅದನ್ನ ಹಾಕಿರ್ತೀವಿ. ಒಳಗಡೆ ನೋಡಿದ್ರೆ ಕಂಪ್ಲೀಟ್ ಆಗಿ ಬೇರ್ ಬೋನ್ಸ್ ಇದೆ. ಏನೇನ್ ಎಕ್ಸ್ಟ್ರಾ ಪಾರ್ಟ್ಸ್ ಯಾವ್ದೇ ತೂಕ ಬರುತ್ತೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಟಿದ್ದಾರೆ. ಇದರಲ್ಲಿ 1.3 ಲೀಟರ್ ಇಂಜಿನ್ ಇರೋದು. ಪವರ್ ಫಿಗರ್ಸ್ ನಾವು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಸ್ಟ್ಯಾಂಡ್ ಅಲ್ಲೋನ್ ECU ಹಾಕಿದ್ದಾರೆ. ಆ ಮೀಟರ್ ಅಲ್ಲಿ ಏನ್ 140 ಕಾಣಿಸ್ತಾ ಇದೆ ಅದನ್ನ ಆರಾಮಾಗಿ ದಾಟ್ಕೊಂಡು ಹೋಗುತ್ತೆ. ಬರ್ಬೇಡ ಹತ್ರ ನೀ ದಿಕ್ಕಾಪಲಾಯ್ತೀಯ ಮಾತ್ರ. ಇವಾಗ ಫಸ್ಟ್ ಸ್ಟೇಜ್ ರೀಚ್ ಆಗ್ತಾ ಇದೀವಿ, ಚೆಕ್ ಇನ್ ಮಾಡ್ತಾ ಇದೀವಿ. ಸೊ ಚೆಕ್ ಇನ್ ಟೈಮ್ ಬಂದು 9:55 ಇದೆ. ಚೆಕ್ ಇನ್ ಮಾಡಾದ್ಮೇಲೆ ಸ್ಟಾರ್ಟ್ ತಗೊಂತೀವಿ. 0 will start at 1028 copy. ಫಸ್ಟ್ ಸ್ಟೇಜ್ ಮುಗೀತು, ಸೆಕೆಂಡ್ ಸ್ಟೇಜ್ ಎಂಟ್ರಿಗೆ ವೇಟ್ ಮಾಡ್ತಾ ಇದೀವಿ. ಕಾರ್ ಮಾತ್ರ ಹೆಂಗ್ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಮುಗಿಸ್ಕೊಂಡು ಬಂದು ಒಂದು ಸರ್ವಿಸಿಗೆ ಬರುತ್ತೆ, ಮತ್ತೆ ಇದಾದ್ಮೇಲೆ ಇನ್ನೂ 2 ರೌಂಡ್ ಹೋಗ್ಬೇಕು. ಫಸ್ಟ್ ರೌಂಡ್ ಮುಗೀತು, ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ. ನೀವೇನ್ ಮಾಡ್ತಾ ಇದೀರಿ? AB ಎಕ್ಸಾಮ್ಗೆ ಓದ್ತಾ ಇದ್ದೆ. ರೇಸ್ ನೋಡಕ್ಕೆ ಕರ್ಕೊಂಬಂದ್ರೆ ಅಣ್ಣ ಎಕ್ಸಾಮ್ ಓದ್ಕೊಂಡ್ ಕೂತವ್ರೆ. ಈ ತರ ಡೆಡಿಕೇಶನ್ ಮೊದ್ಲೇ ಇದ್ಬಿಟ್ಟಿದ್ರೆ ಯೂಟ್ಯೂಬರ್ ಆಯ್ತಿರ್ಲಿಲ್ಲ ನೀವು. ಇಲ್ಲ, ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಕಾರು ಆಲ್ರೆಡಿ ಸರ್ವಿಸ್ ಆಗಿ ನಿಂತಿದೆ, ನಮ್ ಸ್ಟಿಕ್ಕರ್ ಬಂದಿದೆ. ರ್ಯಾಲಿ ಕಾರ್ ಮೇಲೆ ಸ್ಟಿಕ್ಕರ್ ಬರೋದು ಒಂಥರ ಖುಷಿ ಅನ್ಕಡಿ. ನಮ್ದು ಡೇ 1 ರೌಂಡ್ ಮುಗೀತು, ಕಾರ್ ಎಲ್ಲ ಸರ್ವಿಸ್ ಆಯ್ತು. ಸಕ್ಕದಾಗಿತ್ತು ಗುರು ಎಕ್ಸ್ಪೀರಿಯನ್ಸ್. ನಾಳೆ ಇನ್ನೊಂದ್ ರೌಂಡ್ ಹೋಗ್ಬೇಕು ನಾವು. ಇವತ್ತು ಡೇ 3, ಬಟ್ ರೇಸ್ದು 2ನೇ ದಿನ. ಬೆಳಗ್ಗೆ 7:45 ಆಗಿದೆ. ವೆದರ್ ಮಾತ್ರ ಮಸ್ತ್ ಆಗಿದೆ. ಇವತ್ತೇನ್ ಸ್ಪೆಷಾಲಿಟಿ ಅಂದ್ರೆ ಇದು ಈ ವರ್ಷದ ಕೊನೆಯ ರ್ಯಾಲಿ, ಕೊನೆಯ ಸ್ಟೇಜ್. ಇವತ್ತು ಡಿಸೈಡ್ ಆಗುತ್ತೆ ಯಾರು ವಿನ್ನರ್ ಅಂತ. ಬ್ಯಾಕ್ ಪೇನು? ಬ್ಯಾಕ್ ಪೇನ್ ಏನಿಲ್ಲ ಬ್ರೋ, ನನಗೆ ಸರಿಯಾಗಿ ಕೊಡ್ತೇವೆ. ಅಂದ್ರೆ ಇವೊಂದು ಲೂಸ್ ಇತ್ತಲ್ಲ ಸೀಟು, ನಿಮ್ದು ಕರೆಕ್ಟ್ ಆಗಿ ಫಿಟ್ ಆಗಿ ಕೂತಿದ್ರಿ. ಇದು ಬೇರೆ ಫುಲ್ ಟೈಟ್ ಅಂತ ಫುಲ್ ಟೈಟ್. ನಾನು ಬರೀ ಇಂತದೆಯಾ. ಸ್ಟೇಜ್ ಸ್ಟಾರ್ಟ್ ಆಗಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಕಾರು ನೀಟಾಗಿ ರೆಡಿ ಆಗಿದೆ, ಕಂಪ್ಲೀಟ್ ಆಗಿ ಫ್ಯೂಲ್ ಅಪ್ ಆಗಿದೆ. ಎಮರ್ಜೆನ್ಸಿಯಲ್ಲಿ ಗ್ಲಾಸ್ ಹೊಡಿಯೋಕೆ ಒಂದು ಟೂಲ್ ಇದೆ, ಸೇಮ್ ಟೂಲು ಡ್ರೈವರ್ ಸೈಡ್ ಇರುತ್ತೆ. ಕಾರ್ ಬೆಂಕಿ ಎತ್ಕೊಂಡ್ರೆ ಇದನ್ನ ಯೂಸ್ ಮಾಡ್ಕೋಬೇಕು. ನೆನ್ನೆ ಏನ್ ಮಾಡಿದ್ವಿ, ನೆನ್ನೆ 4 ಸ್ಟೇಜ್ ಮಾಡಿದ್ವಿ. ಸೊ ಇವತ್ತು 2 ಸ್ಟೇಜ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿ ಎಂಡ್ ಆಫ್ ಕಂಪ್ಲೀಟ್ ರ್ಯಾಲಿ. ನೋಡ್ತೀರೇನ್ರ ರೇಸ್ ಎಲ್ಲ? ನೆನ್ನೆ ಎಲ್ಲ ನೋಡಿದ್ರಾ ಹೆಂಗಿತ್ತು? ಚೆನ್ನಾಗಿತ್ತು. ಸ್ಟೇಜ್ ಕಮಾಂಡ್ ಚಂದು 0 ಇಟ್ ವಿಲ್ ಬಿ 933.
ತರ ಕಾಡ್ ಮಧ್ಯ ರ್ಯಾಲಿ ಆಗ್ತಿರುತ್ತೆ. ಇಲ್ಲಿ ಜನ ಇದಾರೆ ಸ್ಟಾರ್ಟಿಂಗ್ ಲೈನ್ ಅಲ್ಲಿ. ಒಂದ್ಸಲ ನಾವು ಟ್ರ್ಯಾಕ್ ಎಂಟ್ರಿ ಆದ್ಮೇಲೆ ಈ ರೇಡಿಯೋ ಏನಿದೆ ಇದು ಒಂದೇ ನಮ್ಗೆ ಕಮ್ಯುನಿಕೇಶನ್ ಇರೋದು. Sector at 17.0. ಇಲ್ಲಿ ಒಂದು ಶಾರ್ಟ್ ಚಾಸಿ ಪಜೆರೋ ನೋಡಿದೆ. ಇದು ಇಂಪೋರ್ಟೆಂಟ್ ಮಾಡಲ್. ಏನ್ ಸಗದಾಗಿದೆ ಗುರು. ಒಂದ್ ಟೈಮ್ ಅಲ್ಲಿ ಡಾಕಾರ್ ಗೆದ್ದಿದ್ದಂತ ಕಾರ್ ಇದು. ನೀವೀಗೇನಿಲ್ಲ ರ್ಯಾಲಿ ಕಾರ್ಗಳು ನೋಡ್ತಾ ಇದೀರಾ, ಅದ್ರದ್ದು ಬಿಗ್ ಡ್ಯಾಡಿ ಅಂತಾನೆ ಹೇಳ್ಬೋದು. ನಮ್ಮ K1000 ರ್ಯಾಲಿ ಅನ್ನೋದು ಕರ್ನಾಟಕದ ಓಲ್ಡೆಸ್ಟ್ ರ್ಯಾಲಿ. ಕರ್ನಾಟಕದ ಒಂದು ರ್ಯಾಲಿ ಇಡೀ ವರ್ಲ್ಡ್ ಅಲ್ಲಿ 3ನೇ ಪ್ಲೇಸ್ ತಗೊಂಡಿದೆ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಅಂತಾನೆ ಹೇಳ್ಬೇಕು. ಈ K1000 ರ್ಯಾಲಿನ ಉಳಿಸ್ಕೊಳ್ಳೋದು ನಮ್ಮೆಲ್ಲರೂ ಜವಾಬ್ದಾರಿ. ನಾನ್ ನಿಮ್ಮ ಹತ್ರ ಬಂದ್ಬಿಟ್ಟು ಮೋಟರ್ ಸ್ಪೋರ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ರೇಸ್ ಮಾಡಿ ಅಂತ ಹೇಳ್ತಾ ಇಲ್ಲ. ಈ ತರ ರೇಸ್ ಮಾಡೋರ್ಗೆ, ಈ ತರ ಈವೆಂಟ್ಸ್ ಗಳಿಗೆ ಆದಷ್ಟು ಸಪೋರ್ಟ್ ಮಾಡಿ. ಏನಕ್ಕೆ ಅಂದ್ರೆ ತುಂಬಾ ರಿಸ್ಕ್ ನ ಇಟ್ಕೊಂಡು ಇವರು ಈ ಕೆಲಸನ ಮಾಡ್ತಾ ಇರ್ತಾರೆ. ನಮ್ಗೇನ್ ಕೆಲಸ ಈಸಿ ಇರ್ಲಿಲ್ಲ ಗುರು. ನಮ್ದು ಕಾರ್ ಒಂದ್ಸಲ ಟಾಪ್ ಅಲ್ಲಿ ಆಯ್ತು. ಆದ್ರೂ ಕೂಡ ನಾವು ಕಂಟಿನ್ಯೂ ಮಾಡಿ ರ್ಯಾಲಿನ ಮುಗಿಸಿದ್ವಿ. ಲೈಫಲ್ಲಿ ಎಲ್ಲಾನು ರಿಸ್ಕ್ ಅಲ್ವಾ ಕಿರಣ್? ಸಾವು ಒಂದಲ್ಲ ಒಂದಿನ ಹುಡಿಕೊಂಡು ಬಂದೇ ಬರುತ್ತೆ. ಸಾಯೋದ್ರ ನಡುವೆ ಒಂದ್ ಹೆಸರು ಬರಂಗ್ ಒಂದ್ ಸಾಧಿಸ್ಬಿಟ್ಟು ಸತ್ಬಿಡೋಣ. ಯಾವ್ದಾದ್ರು ಸರಿ, ಸಾಧನೆ ಅಂದ ತಕ್ಷಣ ನೀವು ಮೆಡಲೇ ತಗೋಬೇಕು ಅಂತೇನಿಲ್ಲ. ನನ್ನ ಮನ್ಸು ಖುಷಿ ಪಟ್ರೆ ಸಾಕು ಅಂತ ಸಾಧನೆ ಮಾಡೋಣ. ಸಾಧಿಸಿದವನಿಗೆ ಸಾವೇ ಇಲ್ಲ, ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ, ಸಾಧಕರನ್ನು ಮರೆಯೋದಿಲ್ಲ. ಆಲ್ಮೋಸ್ಟ್ ಬಂದಿರೋದೆಲ್ಲ ಫೋಕ್ಸ್ ವ್ಯಾಗನ್ ಪೋಲೋನೆ. ಏನಕ್ಕೆ ಈ ಕಂಡೀಷನ್ ಗಳಿಗೆ 1.6 ಟರ್ಬೋ ಇಂಜಿನ್ ಸಗದಾಗಿ ಸೆಟ್ ಆಗುತ್ತೆ. ಇಲ್ಲೊಂದು ಹೋಂಡಾ ಸಿಟಿ ಇದೆ, ಇಲ್ಲಿ ಜಿಪ್ಸಿಗಳಿದೆ. ಬಟ್ ನನಗೆ ತುಂಬಾ ರೇರೆಸ್ಟ್ ಕಾರ್ ಅನ್ಸಿದ್ದು ಅಬಾರ್ತ್. ಈ ಅಬಾರ್ತ್ ಪುಂಟೋ ಏನಿದೆ ಸ್ಟಾಕ್ ಅಲ್ಲೇ 145 BHP ಬರುತ್ತೆ. ಹಲೋ ಬ್ರೋ, ಒಂದು ಎಕ್ಸ್ಕ್ಲೂಸಿವ್ ಗಾಡಿ ಬಂದಿದೆ, ಅಬಾರ್ತ್ ಪುಂಟೋ. ಬನ್ನಿ ರಿವ್ಯೂ ಮಾಡ್ಕೊಬರದ. ಏನ್ ಗೊತ್ತಾ ಕಿರಣ್, ಕ್ರಿಕೆಟ್, ಫುಟ್ಬಾಲು, ವಾಲಿಬಾಲು ಎಲ್ಲ ಆಡಕ್ಕೆ 1 ಬಾಲ್ ಬೇಕು. ರೇಸಿಂಗ್ ಆಡಕ್ಕೆ 2 ಬಾಲ್ ಬೇಕು. ಬುದ್ಧಿ, ನೀವ್ ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ತಿಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು ಒಂದ್ ಸ್ವಲ್ಪ ಹೊತ್ತು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಜೆಷನ್ಸ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.